ಇಡೀ ದೇಶದ ರಾಜಕೀಯವೇ ಬೆಚ್ಚಿ ಬೀಳುವ ಹಾಗೆ ರಾಷ್ಟ್ರ ರಾಜಕೀಯದಲ್ಲಿ ಈಗ ನಂಬಲು ಸಾಧ್ಯವಾದ ಬೆಳವಣಿಗೆಗಳು ನಡೀತಾ ಇವೆ. ಕೊನೆಗೂ ಎಲ್ಲರ ಊಹಾಪೋಹಗಳನ್ನ ಮೀರಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಮೈತ್ರಿ ಏರ್ಪಡ್ತಾ ಇದೆ. ಹೌದು, ಇಡೀ ದೇಶವೇ ತಿರುಗಿ ನೋಡುವಂತಹ ಡಬಲ್ ಶಾಕ್ ಈಗ ಮಹಾರಾಷ್ಟ್ರದ ಕಾರ್ಯಕರ್ತರಿಗೆ ಎದುರಾಗಿದೆ. ಅತ್ತ ಏಕನಾಥ್ ಶಿಂದೆ ಬಣಕ್ಕೆ ಇದು ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿದ್ರೆ, ಅಧಿಕಾರದ ಆಸೆಗೆ ಹಳೆಯ ವೈರಿಗಳು ಒಂದಾಗ್ತಾ ಇದ್ದಾರೆ. ಇದು ರಾಜಕೀಯದ ಹೊಸ ಚದುರಂಗದಾಟವಾಗಿದೆ. ಮಹಾರಾಷ್ಟ್ರದ ರಾಜಕೀಯ ಅಖಾಡದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇವೆ, ಶಿಂದೆ ಮತ್ತು ಫಡ್ನವೀಸ್ ಅವರ ಮುಂದಿನ ನಡೆ ಏನು, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಈ ಮೈತ್ರಿ ರಾಷ್ಟ್ರ ರಾಜಕೀಯವನ್ನ ಬದಲಿಸುತ್ತಾ, ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ದೇಶದ ರಾಜಕೀಯ ಇತಿಹಾಸದಲ್ಲಿ 2026ರ ಜನವರಿಯು ಒಂದು ಅಭೂತಪೂರ್ವ ತಿರುವು ಎಂದು ದಾಖಲಿಸಲ್ಪಟ್ಟಿದೆ. ದಶಕಗಳ ಕಾಲ ಪರಸ್ಪರ ವಿರುದ್ಧ ಶತ್ರುಗಳಂತಿದ್ದ ಬಿಜೆಪಿ ಮತ್ತು ಕಾಂಗ್ರೆಸ್ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರ ಹಿಡಿಯಲು ಕೈಜೋಡಿಸ್ತಾ ಇರುವುದು ರಾಜಕೀಯ ಪಂಡಿತರಿಗೂ ಕೂಡ ಆಶ್ಚರ್ಯವನ್ನ ತಂದಿದೆ. ಥಾಣೆ ಜಿಲ್ಲೆಯ ಪ್ರಮುಖ ಕೇಂದ್ರವಾದ ಅಂಬರನಾಥ್ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆಯ ನಂತರದ ಬೆಳವಣಿಗೆಗಳು ಮಹಾರಾಷ್ಟ್ರದ ರಾಜಕಾರಣದ ವಿಲಕ್ಷಣ ಸ್ಥಿತಿಯನ್ನ ಪ್ರತಿಬಿಂಬಿಸ್ತಾ ಇವೆ. ಡಿಸೆಂಬರ್ 2025ರಲ್ಲಿ ನಡೆದ 60 ಸದಸ್ಯರ ಈ ಕೌನ್ಸಿಲ್ ಚುನಾವಣೆಯಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯು 27 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಬಹುಮತಕ್ಕೆ ಕೇವಲ 4 ಸ್ಥಾನಗಳ ಕೊರತೆ ಇದ್ರೂ ಶಿಂದೆ ಬಣಕ್ಕೆ ಆಘಾತ ನೀಡಿದ್ದು ಅವರದ್ದೇ ರಾಜ್ಯ ಮಟ್ಟದ ಮಿತ್ರ ಪಕ್ಷವಾದ ಬಿಜೆಪಿ. ಅಂಬರನಾಥ್ನಲ್ಲಿ ಶಿವಸೇನೆಯ ಸುದೀರ್ಘ ಕಾಲದ ಪ್ರಾಬಲ್ಯವನ್ನ ಮುರಿಯಲು ಬಿಜೆಪಿ, ಕಾಂಗ್ರೆಸ್ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಒಂದಾಗಿ ಅಂಬರನಾಥ್ ವಿಕಾಸ್ ಅಗಡಿ ಎಂಬ ಹೊಸ ಮೈತ್ರಿಯನ್ನ ರಚಿಸಿಕೊಂಡವು. ಈ ಮೈತ್ರಿಯ ಅಡಿಯಲ್ಲಿ ಬಿಜೆಪಿ 14 ಸ್ಥಾನಗಳು, ಕಾಂಗ್ರೆಸ್ 12 ಸ್ಥಾನಗಳು ಮತ್ತು ಅಜಿತ್ ಪವಾರ್ ಅವರ ಎನ್ಸಿಪಿ 4 ಸ್ಥಾನಗಳನ್ನು ಹೊಂದಿದ್ದು, ಒಬ್ಬ ಸ್ವತಂತ್ರ ಸದಸ್ಯನ ಬೆಂಬಲದೊಂದಿಗೆ ಒಟ್ಟು 32 ಸದಸ್ಯರ ಬಲವನ್ನ ಪ್ರದರ್ಶಿಸಿದ್ವು. ಇದರ ಪರಿಣಾಮವಾಗಿ ಬಿಜೆಪಿಯ ತೇಜಸ್ವಿ ಪಾಟೀಲ್ ಅವರು ಶಿವಸೇನೆಯ ಮುನೀಶ್ ವಲೇಕರ್ ಅವರನ್ನ ಸೋಲಿಸಿ ಕೌನ್ಸಿಲ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸ್ಥಳೀಯವಾಗಿ ಭ್ರಷ್ಟಾಚಾರ ಮತ್ತು ಬೆದರಿಕೆ ತಂತ್ರಗಳ ಆಡಳಿತದಿಂದ ನಗರವನ್ನ ಮುಕ್ತಗೊಳಿಸಲು ಈ ಮೈತ್ರಿ ಅನಿವಾರ್ಯವಾಗಿತ್ತು ಎಂದು ಬಿಜೆಪಿಯ ಅಭಿಜಿತ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಆದರೂ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಎಂದು ಘೋಷಿಸುವ ಬಿಜೆಪಿಯ ನೀತಿಗೆ ವ್ಯತಿರಿಕ್ತವಾಗಿದೆ ಎಂದು ಶಿಂದೆ ಬಣದ ಶಾಸಕ ಬಾಲಾಜಿ ತೀವ್ರವಾಗಿ ಟೀಕಿಸಿದ್ದಾರೆ. ಮಹಾರಾಷ್ಟ್ರದ ರಾಜಕೀಯ ಕಾರ್ಯಕರ್ತರಿಗೆ ಈ ಬೆಳವಣಿಗೆಗಳು ಡಬಲ್ ಶಾಕ್ ಅಥವಾ 2 ಪಟ್ಟು ಆಘಾತವನ್ನ ನೀಡಿವೆ. ಮೊದಲನೇದಾಗಿ, ವರ್ಷಾನುಗಟ್ಟಲೆ ಯಾರ ವಿರುದ್ಧ ಹೋರಾಟ ನಡೆಸಿದ್ದರೋ ಅವರೊಂದಿಗೆ ವೇದಿಕೆಯನ್ನ ಹಂಚಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಎರಡನೆಯದಾಗಿ, ತಾವು ಕಷ್ಟಪಟ್ಟು ಗೆದ್ದ ಅಧಿಕಾರವನ್ನು ರಾಜ್ಯ ನಾಯಕತ್ವದ ಶಿಸ್ತು ಕ್ರಮದ ಭೀತಿಯಿಂದಾಗಿ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಇನ್ನು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ಮೈತ್ರಿಗಳನ್ನು ಸ್ವೀಕಾರಾರ್ಹ ಅಲ್ಲ ಎಂದು ಕರೆದಿದ್ದಾರೆ ಮತ್ತು ಕೂಡಲೇ ಇವುಗಳನ್ನು ರದ್ದುಗೊಳಿಸಲು ಆದೇಶಿಸಿದ್ದಾರೆ. ಬಿಜೆಪಿಯ ಶಿಸ್ತು ಮತ್ತು ರಾಷ್ಟ್ರೀಯ ವರ್ಚಸ್ಸಿಗೆ ಧಕ್ಕೆಯನ್ನ ತರುವ ಇಂತಹ ನಿರ್ಧಾರಗಳನ್ನ ತೆಗೆದುಕೊಂಡ ಸ್ಥಳೀಯ ನಾಯಕರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗುವುದು ಎಂದು ಫಡ್ನವೀಸ್ ಅವರು ಎಚ್ಚರಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷವು ಕೂಡ ಅಂಬರನಾಥ್ನ ತನ್ನ ಎಲ್ಲಾ 12 ಸದಸ್ಯರನ್ನ ಅಮಾನತುಗೊಳಿಸಿದೆ. ಪಕ್ಷದ ಹೈಕಮಾಂಡ್ಗೆ ತಿಳಿಸದೆ ಈ ಮೈತ್ರಿ ಮಾಡಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ನಾನಾ ಪಟೋಲೆ ಅವರ ಆಪ್ತ ಮೂಲಗಳು ತಿಳಿಸಿವೆ. ಈ ರೀತಿಯ ಸೈದ್ಧಾಂತಿಕ ದಿವಾಳಿತನವು ಮುಂಬರುವ ಬಿಎಂಸಿ ಚುನಾವಣೆಯಲ್ಲಿ ಮತದಾರರ ಮೇಲೆ ನೆಗೆಟಿವ್ ಪರಿಣಾಮ ಬೀರಬಹುದು ಎಂಬ ಆತಂಕ ಕಾರ್ಯಕರ್ತರಲ್ಲಿದೆ. ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯನ್ನು ಮಿತ್ರ ಪಕ್ಷವೆಂದು ಪರಿಗಣಿಸಿರುವ ಬಿಜೆಪಿ ಅಂಬರನಾಥ್ನಲ್ಲಿ ಇವರನ್ನ ಅಧಿಕಾರದಿಂದ ದೂರವಿಡಲು ಕಾಂಗ್ರೆಸ್ ಬೆಂಬಲವನ್ನ ಪಡೆಯುವುದು ಮೈತ್ರಿಯೊಳಗಿನ ಆಳವಾದ ಬಿರುಕನ್ನ ಸೂಚಿಸುತ್ತೆ. ಶಿಂದೆ ಬಣದ ನಾಯಕರು ಇದನ್ನು ರಾಜಕೀಯ ದ್ರೋಹ ಎಂದು ವ್ಯಾಖ್ಯಾನಿಸ್ತಾ ಇದ್ದಾರೆ. ವಿಶೇಷವೆಂದರೆ ಅಂಬರನಾಥ್ ಪ್ರದೇಶವು ಶಿಂದೆ ಅವರ ಪುತ್ರ ಶ್ರೀಕಾಂತ್ ಶಿಂದೆ ಅವರ ಸಂಸದೀಯ ಕ್ಷೇತ್ರಕ್ಕೆ ಸೇರುತ್ತದೆ. ತಮ್ಮ ಭದ್ರಕೋಟೆಯಲ್ಲೇ ಬಿಜೆಪಿ ಇಂತಹ ತಂತ್ರವನ್ನ ರೂಪಿಸಿರುವುದು ಶಿಂದೆ ಬಣಕ್ಕೆ ನುಂಗಲಾರದಂತಹ ತುತ್ತಾಗಿದೆ. ಫಡ್ನವೀಸ್ ಅವರು ಈ ಮೈತ್ರಿಗಳನ್ನು ರದ್ದುಗೊಳಿಸುವಂತೆ ಸೂಚಿಸಿದ್ದರೂ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿಯು ಶಿಂದೆ ಬಣದ ಪ್ರಭಾವವನ್ನ ಕುಗ್ಗಿಸಲು ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ ಎಂಬುದು ಕಾರ್ಯಕರ್ತರ ದೂರು. ಇದೇ ವೇಳೆ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಕೂಡ ಮಹಾಯುತಿಯೊಳಗಿನ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದೆ. ರಾಜ್ಯ ಸಚಿವ ಚಂದ್ರಶೇಖರ್ ಅವರು
ಅಜಿತ್ ಪವಾರ್ಗೆ ಹಳೆಯ ಪುಟಗಳನ್ನು ತೆರೆಯುವಂತೆ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿರುವುದು ಮೈತ್ರಿಯೊಳಗಿನ ಅಸ್ಥಿರತೆಯನ್ನ ಸಾಬೀತುಪಡಿಸುತ್ತೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ನಡುವೆಯೇ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಸುಮಾರು 20 ವರ್ಷಗಳ ನಂತರ ಒಂದಾಗಿರುವುದು ಮಹಾರಾಷ್ಟ್ರ ರಾಜಕೀಯದ ಮತ್ತೊಂದು ಪ್ರಮುಖ ಬೆಳವಣಿಗೆಯಾಗಿದೆ. ಇಬ್ಬರು ಸಹೋದರರು ಮರಾಠಿ ಅಸ್ಮಿತೆ ಆಧಾರದ ಮೇಲೆ ಬಿಎಂಸಿ ಚುನಾವಣೆಯನ್ನ ಎದುರಿಸಲು ನಿರ್ಧರಿಸಿದರೆ ಹಿಂದಿ ಏರಿಕೆಯ ವಿರುದ್ಧ ಮತ್ತು ಮರಾಠಿ ಭಾಷಿಕರ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಠಾಕ್ರೆ ಕುಟುಂಬವನ್ನು ಮತ್ತೆ ಒಂದು ಮಾಡಿವೆ. ಶಿವಸೇನಾ ಮತ್ತು ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ನಡುವಿನ ಈ ಮೈತ್ರಿಯು ಮಹಾಯುತಿಗೆ ಪ್ರಬಲ ಸವಾಲೊಡ್ಡಬಹುದು ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಮುಂಬೈನಂತಹ ನಗರಗಳಲ್ಲಿ ಮರಾಠಿ ಮತಗಳು ವಿಭಜನೆಯಾಗುವುದನ್ನು ತಡೆಯುವುದು ಈ ಮೈತ್ರಿಯ ಮುಖ್ಯ ಉದ್ದೇಶವಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಅಸ್ಪಷ್ಟ ಮೈತ್ರಿಗಳು ಮತದಾರರಲ್ಲಿ ಗೊಂದಲವನ್ನ ಮೂಡಿಸಿರುವಾಗ ಠಾಕ್ರೆ ಸಹೋದರರ ಈ ಸ್ಪಷ್ಟ ನಿಲುವು ಇವರಿಗೆ ವರದಾನವಾಗುವ ಸಾಧ್ಯತೆ ಇದೆ. ಇನ್ನು ಮಹಾರಾಷ್ಟ್ರದ ರಾಜಕೀಯ ಅಸ್ಮಿತೆಯು ರಾಜ್ಯದ ಆರ್ಥಿಕತೆಯ ಮೇಲೂ ಪ್ರಭಾವ ಬೀರಬಹುದು. 2026ರ ವೇಳೆಗೆ ಭಾರತವು ತಾಂತ್ರಿಕ ಪ್ರಗತಿಯ ಹೊಸ ಹಂತಕ್ಕೆ ತಲುಪುತ್ತಿದ್ದು, ಮುಂಬೈನಂತಹ ನಗರಗಳ ಅಭಿವೃದ್ಧಿ ರಾಷ್ಟ್ರೀಯ ಜಿಡಿಪಿಗೆ ನಿರ್ಣಾಯಕವಾಗಿದೆ. ಬಿಎಂಸಿ ಚುನಾವಣೆಯನ್ನು ಯಾರು ಗೆಲ್ಲುತ್ತಾರೆ ಎಂಬುದು ಮುಂಬೈನ ಮೂಲಸೌಕರ್ಯ ಯೋಜನೆಗಳ ವೇಗವನ್ನು ನಿರ್ಧರಿಸುತ್ತದೆ. ಅಂಬರನಾಥ್ನಂತಹ ಘಟನೆಗಳು ಪುನರಾವರ್ತನೆಯಾದರೆ ಅದು ರಾಜ್ಯ ಸರ್ಕಾರದಲ್ಲಿ ಅಸ್ಥಿರತೆ ಉಂಟು ಮಾಡಬಹುದು. ಇದು ಹೂಡಿಕೆದಾರರ ವಿಶ್ವಾಸವನ್ನ ಕುಗ್ಗಿಸಬಹುದು. ಮುಂದಿನ ಹಂತಗಳಲ್ಲಿ ನಡೆಯಲಿರುವ 29 ಮಹಾನಗರ ಪಾಲಿಕೆಗಳ ಚುನಾವಣೆಯು 2029ರ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿಯಾಗಿದೆ. ಸದ್ಯಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ಶಿಸ್ತಿನ ಕ್ರಮದ ಮೂಲಕ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪ್ರಯತ್ನಿಸ್ತಾ ಇದ್ದರೂ ನೆಲಮಟ್ಟದಲ್ಲಿ ಪಕ್ಷದ ಸಿದ್ಧಾಂತ ಮತ್ತು ಅಧಿಕಾರದ ನಡುವಿನ ಸಂಘರ್ಷವು ಮುಂದುವರಿಯಲಿದೆ. ಅಂಬರನಾಥ್ ಮೈತ್ರಿಯು ಸ್ಥಳೀಯ ನಾಯಕರು ತಮ್ಮ ಪ್ರಭಾವ ಉಳಿಸಿಕೊಳ್ಳಲು ಸಿದ್ಧಾಂತವನ್ನ ಬದಿಗಿಡಲು ಸಿದ್ಧರಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿದೆ. ಬಿಜೆಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯ ನಡುವೆ ನಂಬಿಕೆಯ ಕೊರತೆ ಇದೆ. ಇದು ಮುಂಬರುವ ಬಿಎಂಸಿ ಚುನಾವಣೆಯಲ್ಲಿ ಗಂಭೀರ ಪರಿಣಾಮವನ್ನ ಬೀರಬಹುದು. ಸ್ಥಳೀಯ ನಾಯಕರು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿ ಬಿಜೆಪಿಯೊಂದಿಗೆ ಕೈಜೋಡಿಸಿರುವುದು ಕಾಂಗ್ರೆಸ್ನ ಸಂಘಟನಾತ್ಮಕ ದೌರ್ಬಲ್ಯವನ್ನ ಎತ್ತಿ ತೋರಿಸಿದೆ. ಇನ್ನು ಬಹಳ ಮುಖ್ಯವಾಗಿ ಮರಾಠಿ ಅಸ್ಮಿತೆಯ ಆಧಾರದ ಮೇಲೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದಾಗಿರುವುದು ಮುಂಬೈನ ರಾಜಕೀಯ ಸಮೀಕರಣಗಳನ್ನು ಬದಲಿಸಲಿದೆ. ಇನ್ನು 74,000 ಕೋಟಿ ಬಜೆಟ್ ಹೊಂದಿರುವ ಬಿಎಂಸಿಯು ಕೇವಲ ಆಡಳಿತ ಮಂಡಳಿಯಲ್ಲ, ಬದಲಾಗಿ ಮಹಾರಾಷ್ಟ್ರದ ರಾಜಕೀಯ ಶಕ್ತಿಯ ಕೇಂದ್ರವಾಗಿದೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರದ ರಾಜಕೀಯವು ಇಂದು ಮಿತ್ರರಾಗಿರುವವರು ನಾಳೆ ಶತ್ರುಗಳಾಗಬಹುದು ಮತ್ತು ಇಂದು ಶತ್ರುಗಳಾದವರು ನಾಳೆ ಅಧಿಕಾರಕ್ಕಾಗಿ ಒಂದಾಗಬಹುದು ಅನ್ನೋದನ್ನು ಸಾಬೀತುಪಡಿಸಿದೆ. ಜನವರಿ 15ರ ಬಿಎಂಸಿ ಚುನಾವಣೆಯು ಈ ಎಲ್ಲ ನಾಟಕೀಯ ಬೆಳವಣಿಗೆಗಳಿಗೆ ಅಂತಿಮ ಉತ್ತರವನ್ನ ನೀಡಲಿದೆ. ಕಾರ್ಯಕರ್ತರು ಈ ಡಬಲ್ ಶಾಕ್ನಿಂದ ಹೊರಬಂದು ಮುಂಬರುವ ಚುನಾವಣಾ ಯುದ್ಧಕ್ಕೆ ಸಜ್ಜಾಗಬೇಕಾದ ಅನಿವಾರ್ಯತೆ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್